ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ಪ್ರಮುಖವಾದಂತಹ ವಿಚಾರವನ್ನು ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಯಾಕಂದ್ರೆ ನೀವು ಎಲ್ಲರೂ ಕೂಡ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ವಿಚಾರ ಯಾವುದು ಅಂತಂದ್ರೆ, ಇವತ್ತು ಸರ್ಕಾರ ಹೊರಡಿಸಿರುವಂತಹ ಆದೇಶ ಬಿಡದಿ ಟೌನ್ಶಿಪ್ GBDA ಅಂದ್ರೆ ಮೊದಲು BDA ಇತ್ತಲ್ಲ, ಅದನ್ನ ಈಗ GBDA ಆಗಿದೆ. ಅಂದ್ರೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ. ಈ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಬಿಡದಿಯ ಒಂದು ಟೌನ್ಶಿಪ್ ಮಾಡೋದಕ್ಕೆ 7,400ಕ್ಕೂ ಹೆಚ್ಚು ಎಕರೆಯನ್ನ ಈಗಾಗಲೇ ವಶಪಡಿಸಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಅದರಲ್ಲಿ ಪ್ರಥಮ ಹಂತವಾಗಿ ಈಗಾಗಲೇ 518.45 ಎಕರೆಯನ್ನ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿ ಆಗಿದೆ. ಒಂದಷ್ಟು ವಿವಾದ ಆಗಿದೆ ಈಗ ಇಲ್ಲಿ ಈ ಒಂದು ಟೌನ್ಶಿಪ್ ಬಗ್ಗೆ. ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಬೇರೆ ಬೇರೆ ಕಡೆಯಿಂದ ಜನ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಜನರನ್ನ ಮೈಂಟೈನ್ ಮಾಡೋದಕ್ಕೆ ಅಥವಾ ಉದ್ಯೋಗವನ್ನ ಕಲ್ಪಿಸೋದಕ್ಕೆ ಆಗ್ತಾ ಇಲ್ಲ, ಜಾಗ ಸಾಕಾಗ್ತಾ ಇಲ್ಲ. ಹಾಗಾಗಿ ಇನ್ನಷ್ಟು ವಿಸ್ತಾರ ಮಾಡಬೇಕು ಅಂತ ಸರ್ಕಾರ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ವಿಸ್ತಾರ ಅನ್ನುವಂಥದ್ದು, ಅಂದ್ರೆ ಬೆಂಗಳೂರಿನ ವಿಸ್ತಾರ ಅನ್ನುವಂಥದ್ದು ಏನಿದೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಒಂದು ಪ್ರಮುಖ ಉದ್ದೇಶ. ಇದರಲ್ಲಿ ಪ್ರಮುಖ ಘಟ್ಟವಾಗಿ ಅಂದ್ರೆ ಮೊದಲನೇ ಹಂತವಾಗಿ ಬಿಡದಿಯನ್ನು ಆಯ್ದುಕೊಂಡಿರುವಂಥದ್ದು. ಬಿಡದಿಯ ನಾನು ಈಗಾಗಲೇ ಹೇಳಿದಿರುವ ಹಾಗೆ 7,400 ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿದೆ. ಅದರಲ್ಲಿ ಈಗ 518.45 ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಾಧಿಕಾರ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟುಬಿಟ್ಟಿದೆ. ಇದರ ಹಿಂದೆ ಮುಂದೆ ಸ್ವಲ್ಪ ನಾವಿವತ್ತು ಆಲೋಚನೆ ಮಾಡೋಣ. ಯಾವುದು ಒಳಿತಿದೆಯಾ ಅಥವಾ ಕೆಟ್ಟದಾಗ್ತಾ ಇದೆಯಾ? ರೈತರು ಒಂದು ಕಡೆ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೌದು, ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಆಸ್ತಿಯನ್ನ ಅಥವಾ ನಮ್ಮ ಭೂಮಿಯನ್ನ ಸರ್ಕಾರ ಕಸಿದುಕೊಳ್ತಾ ಇದೆ ಅಂತ. ಈ ರೀತಿ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಒತ್ತಾಯಪೂರ್ವಕವಾಗಿ ಸರ್ಕಾರ ಭೂಮಿಯನ್ನು ವಶಪಡಿಸಿಕೊಳ್ಬಹುದಾ? ಹಾಗಾದ್ರೆ ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಬಲವಂತವಾಗಿ ಸರ್ಕಾರ ಇವತ್ತು ಕಸಿದುಕೊಳ್ತಾ ಇದೆ ಭೂಮಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗಾಗಲೇ ಸರ್ಕಾರ ಕೊಟ್ಟಿರುವಂತದ್ದು ಆದೇಶದಲ್ಲಿ ಕೊಟ್ಟಿರೋದು ಏನು ಅಂತಂದ್ರೆ, ಒಂದು ವಿಚಾರದ ನಾವು ನೋಡೋದಾದ್ರೆ ಸರ್ಕಾರ ವಶಪಡಿಸಿಕೊಳ್ಳುವಂತಹ ಅಂದ್ರೆ ಕಾಯ್ದೆಯ ಪ್ರಕಾರ ಸರ್ಕಾರ ವಶಪಡಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಆದರೆ ಇನ್ನೊಂದು ಹಂತದಲ್ಲಿ ನಾವು ನೋಡೋದಾದ್ರೆ ಅಲ್ಲಿರುವಂತಹ ಭೂಮಿ ಏನಿದೆ, ಬಿಡದಿ ಸುತ್ತಮುತ್ತ ಇರುವಂತಹ ಭೂಮಿ, ಈಗಾಗಲೇ ಹಲವಾರು ಮಾಧ್ಯಮಗಳು ಕೂಡ ಅದರ ಬಗ್ಗೆ ಸುದ್ದಿಯನ್ನು ಮಾಡಿವೆ. ಅಲ್ಲಿ ಹಚ್ಚ ಹಸಿರಾಗಿರುವಂತಹ ಭೂಮಿ ಅಂದ್ರೆ ರೈತರು ಜೀವನವನ್ನು ಕಟ್ಟಿಕೊಂಡಂತಹ ಭೂಮಿ. ಅದು ಕೇವಲ ಭೂಮಿ ಅನ್ನುವಂಥದ್ದು ನೋಡಿ, ರೈತರಿಗೆ ಕೇವಲ ಭೂಮಿ ಕೇವಲ ಆಸ್ತಿ ಅಲ್ಲ. ನಮ್ಮ ತಾತನು ಮುತ್ತಾತನ ಕಾಲದ ಬಂದಿದೆ ಆಸ್ತಿ ಅನ್ನೋದಲ್ಲ, ಅದು ಒಂದೇ ಅಲ್ಲ, ಅವರ ಜೀವನೋಪಾಯ, ರೈತರ ಜೀವನೋಪಾಯ ಮತ್ತೆ ಸ್ವಾವಲಂಬನ ಜೀವನ, ಇದನ್ನ ಸರ್ಕಾರ ಕಸಿದುಕೊಳ್ತಾ ಇದೆ. ಈಗ ರೈತರು ಅವರವರು ದುಡಿಮೆ ಮಾಡ್ಕೊಂಡು ಅವರು ಸ್ವಾವಲಂಬನ ಜೀವನ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲೂ ಕೂಡ ಯಾರಿಗೂ ಕೈ ಚಾಚದೆ ತಮ್ಮ ಭೂಮಿಯಲ್ಲಿ ಬೆಳೆದು ಅವರು ಸ್ವಾವಲಂಬನೆಯ ಜೀವನವನ್ನ ಮಾಡ್ತಾ ಇದ್ದಾರೆ, ಜೀವನೋಪಾಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಂತಹ ಜೀವನವನ್ನ ಸರ್ಕಾರ ಕಸಿದುಕೊಳ್ಳುವ ಹಂತಕ್ಕೆ ಹೋಗಿದೆ. ದೇಶದಲ್ಲಿ ಇದು ಏನಾಗತ್ತೆ ಅಂತಂದ್ರೆ, ನಾವು ನೋಡಿ ಅಲ್ಲಿರುವಂತವ್ರು ಎಲ್ಲರೂ ಕೂಡ ಹೆಚ್ಚಾಗಿ ರೈತರೇ. ಸರ್ಕಾರ ಹೇಳ್ಬಹುದು ಅಲ್ಲಿ ರೈತರೇ ಅಲ್ಲ ಅವರು ಅಂತ ಹೇಳಿ, ಆದರೆ ಈಗಾಗಲೇ ಹಲವಾರು ಸಾಕ್ಷ್ಯಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ನೋಡಿದೀವಿ. ಅಲ್ಲಿ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಇದು ಏನಾಗತ್ತೆ ಅಂತಂದ್ರೆ, ಈ ರೀತಿ ವಶಪಡಿಸಿಕೊಳ್ಳೋದ್ರಿಂದ ಅದರಲ್ಲೂ ಕೂಡ 7,400 ಎಕರೆ ಭೂಮಿ ಅಂದ್ರೆ ಕಮ್ಮಿ ಅಲ್ಲ ಇದು. ಇದರಿಂದ ಏನಾಗತ್ತೆ ಅಂತಂದ್ರೆ ಆಹಾರ ಭದ್ರತೆ ಮೇಲೆ ಪರಿಣಾಮ ಬೀರುತ್ತೆ, ಮತ್ತೆ ಜನರ ಅಂದ್ರೆ ಆಹಾರದ ಉತ್ಪಾದನೆ ಏನಿದೆಯಲ್ಲ, ಆಹಾರದ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತೆ. ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಇದ್ರ ಬಗ್ಗೆ ಕೂಡ ಸರ್ಕಾರ ಆಲೋಚನೆ ಮಾಡಬೇಕಾಗತ್ತೆ. ನೋಡಿ, ಸರ್ಕಾರ ನನಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಸರ್ಕಾರ ಯಾಕೆ ಈ ಒಂದು ಪ್ರಾಜೆಕ್ಟ್ ಅನ್ನ ಬಿಡದಿಯಲ್ಲಿ ಇಟ್ಕೊಂಡಿದೆ? ಅಥವಾ ಈಗ CM ಆಗಿರುವಂತಹ DK ಶಿವಕುಮಾರ್ ಅವರು ಕನಕಪುರ ಭಾಗದವರು, ಕನಕಪುರ ಅಂದ್ರೆ ಈ ರಾಮನಗರ, ಬಿಡದಿ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಒಟ್ಟಿಗೆ ಬರುತ್ತೆ ಅನ್ನೂ ಕೂಡ ಅವರ ಈಗಾಗಲೇ ಸಾಕಷ್ಟು ಅವರ ಕೂಡ ಭೂಮಿ ಇದೆ ಅನ್ನುವಂಥದ್ದು. ಈಗಾಗಲೇ ಅದಕ್ಕೆ ಚಿನ್ನದ ಬೆಲೆ ಕೂಡ ಬಂದಿದೆ. ಯಾಕಂದ್ರೆ B ಖಾತಾ ಇದ್ದದೆಲ್ಲ A ಖಾತಾ ಮಾಡ್ತೀವಿ ಅನ್ನೋ ಕೂಡ ಒಂದು ಆದೇಶವನ್ನು ಕೂಡ ಈಗಾಗಲೇ, ಅಂದ್ರೆ ಆದೇಶ ಇನ್ನೂ ಹೊರ ಬಂದಿಲ್ಲ, ಅದರ ಒಂದು ಹೇಳಿಕೆ ಮೂಲಕ ಹೇಳಿದರೆ ಮುಂದೆ ಅದು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬಂದಿರುವಂಥದ್ದು ಒಂದು. ಇನ್ನೊಂದು, ಬಿಡದಿ ಟೌನ್ಶಿಪ್ ಆಯ್ತು ಅಂತಂದ್ರೆ ಆ ಎಲ್ಲ ಭೂಮಿ ಬಂಗಾರದ ಬೆಲೆ ಆಗ್ಬಿಡುತ್ತೆ ಒಂದು. ಅದ್ರ ಮಧ್ಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ ವಿಚಾರ, ರೈತರ ಕತೆ ಏನು? ಯಾರೋ ಹಿತಕ್ಕಾಗಿ ಯಾರದೋ ಒಂದಷ್ಟು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಇವತ್ತು ರೈತರನ್ನ ಸರ್ಕಾರ
ಬಲವಂತವಾಗಿ ಕಸಿದುಕೊಡ್ತಾ ಇದೆ. 80% ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಈಗಾಗಲೇ ಒಂದಷ್ಟು ಜನ ಅಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಏನು ಹಾಗಾದ್ರೆ? ಈಗ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬರಬೇಕಾದಂಥದ್ದು ಏನಂದ್ರೆ, ಬಂಜರು ಭೂಮಿಯನ್ನ, ಅಂದ್ರೆ ಅಲ್ಲಿ ವ್ಯವಸಾಯ ಮಾಡಕ್ಕಾಗದೇ ಇರುವಂತ ಅಥವಾ ಖಾಲಿ ಬಿಟ್ಟ ಭೂಮಿಯನ್ನ, ಆ ಭೂಮಿ ಪ್ರಯೋಜನ ಇಲ್ಲ ಅಂತಹ ಭೂಮಿಯನ್ನ ಬಳಸಿಕೊಂಡು ಇಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡಬಹುದು. ಅಂದ್ರೆ ಟೌನ್ಶಿಪ್ ಮಾಡೋದಕ್ಕೆ, ಅಥವಾ ಅಲ್ಲಿ ಕಟ್ಟಡಗಳು ಕಟ್ಟೋದಕ್ಕೆ, ಅಥವಾ ರೈಲ್ವೆ ಅಥವಾ ರಸ್ತೆ, ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ ಈ ತರ ಎಲ್ಲ ಮಾಡೋದಕ್ಕೆ ಅವಕಾಶ ಇದೆ. ಎಲ್ಲಿ? ಕೃಷಿ ಭೂಮಿಯಲ್ಲ, ಕೃಷಿ ಭೂಮಿಯಲ್ಲ. ಆಮೇಲೆ ಇನ್ನೊಂದು ವಿಚಾರವನ್ನ ನಾನು ಇಲ್ಲೇ ಹೇಳಬೇಕು. ಒಂದು ಜಿಲ್ಲೆಯಲ್ಲಿ ಒಂದು ನಿರ್ದಿಷ್ಟವಾಗಿ ಹೆಚ್ಚಿನ, ಅಂದ್ರೆ ಶೇಕಡಾವಾರು ಅಲ್ಲಿ ಕೃಷಿ ಭೂಮಿ ಇದ್ರೆ, ಹೆಚ್ಚಿನ ಭೂಮಿ ಇದ್ರೆ ಅಂತಹ ಭೂಮಿಯನ್ನ ಸರ್ಕಾರ ವಶಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದ್ರೆ ನಿರ್ದಿಷ್ಟ ಶೇಕಡಾವಾರುಕ್ಕಿಂತ ಜಾಸ್ತಿ ಅಲ್ಲಿ ಕೃಷಿ ಭೂಮಿ ಇದ್ರೆ ಅಂತಹ ಭೂಮಿಯನ್ನ ಸರ್ಕಾರ ವಶಪಡಿಸ್ಕೊಳ್ಳೋ ಹಾಗಿಲ್ಲ, ಅದು ತಡೆಯಾಗತ್ತೆ ಒಂದು. ಆಮೇಲೆ ಇಲ್ಲಿ ಸರ್ಕಾರ ಮಾಡಿರುವಂತ ಒಂದು ಪ್ಲಾನ್ ಏನು ಅಂತಂತಂದ್ರೆ, ಮೊದಲೇ ಈ ಒಂದು ಯೋಜನೆಯ ಬಗ್ಗೆ ಅವರು ಸಾಮಾಜಿಕ ಪರಿಣಾಮಗಳು, ಅಂದ್ರೆ ಈ ಭೂಮಿಯನ್ನು ವಶಪಡಿಸಿಕೊಳ್ಳೋದ್ರಿಂದ ಯಾವ ರೀತಿ ಸಾಮಾಜಿಕ ಪರಿಣಾಮ ಆಗತ್ತೆ, ಅಲ್ಲಿ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇವೆಲ್ಲವನ್ನ ಕೂಡ ಅಲ್ಲದೆ ಕೃಷಿ ಜಮೀನು ಎಷ್ಟಿದೆ, ಮತ್ತೆ ಅವರ ಮುಂದಿನ ಯೋಜನೆಗಳು ಏನು, ಅಂದ್ರೆ ಮುಂದೆ ಏನು ಅವ್ರಿಗೆ ಪ್ಲಾನಿಂಗ್ ಮಾಡ್ಕೊಡ್ಬೇಕು, ಅವ್ರ ಜೀವನಕ್ಕೆ ಏನು ದಾರಿ ಮಾಡ್ಕೊಡ್ಬೇಕು, ಇದೆಲ್ಲವನ್ನೂ ಕೂಡ ಒಂದು ಪ್ಲಾನ್ ಮಾಡಬೇಕಾಗಿತ್ತು, ಅಂದ್ರೆ ಒಂದು ಅಧ್ಯಯನ ನಡೆಸಬೇಕಾಗಿತ್ತು. ಆದರೆ ಸರ್ಕಾರ ಈ ಅಧ್ಯಯನವನ್ನ ನಡೆಸಿಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಮೊನ್ನೆ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿದೆ. ಈ ಅಂತಿಮ ಅಧಿಸೂಚನೆ ಹೊರಡಿಸುವಂಥದ್ದು 2 ಪಾರ್ಟ್ ಇರುತ್ತೆ. 2 ಪಾರ್ಟ್ ಅಂದ್ರೆ, ಒಂದು ಕೇಂದ್ರದ ಕಾಯ್ದೆಯ ಪ್ರಕಾರ, ಕೇಂದ್ರ ಸರ್ಕಾರದ ಕಾಯ್ದೆಯ ಪ್ರಕಾರ ಅಧಿಸೂಚನೆ ಹೊರಡಿಸಬೇಕು. ಇಲ್ಲಿ ಕೇಂದ್ರ ಸರ್ಕಾರದ ಕಾಯ್ದೆ ಪ್ರಕಾರ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿಲ್ಲ ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ. ಇದೇನ್ ಮಾಡಿದೆ ಅಂತಂದ್ರೆ, ಇಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಇಲ್ಲಿ ಹೊರಡಿಸಿರೋದು. ಯಾಕೆ ಅಂತ ಹೇಳ್ತೀನಿ ನಾನು. ಯಾಕೆ ಕರ್ನಾಟಕ ಸರ್ಕಾರ ಪ್ರಾಧಿಕಾರದ ಅಡಿಯಲ್ಲೇ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಅಂತಂದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಜನರ ಮೇಲೆ ಆಗುವಂತಹ ಪರಿಣಾಮಗಳೇನಿದೆ ಅದನ್ನು ಕಡ್ಡಾಯವಾಗಿ ಅಧ್ಯಯನ ನಡೆಸಿ ವರದಿಯನ್ನು ಕೊಡಬೇಕಾಗಿರುತ್ತೆ. ಆದರೆ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆಯ ಅಡಿಯಲ್ಲಿ ಈ ರೀತಿ ಅಧ್ಯಯನ ನಡೆಸುವಂತ ಅವಕಾಶ ಬರೋದಿಲ್ಲ. ಹಾಗಾಗಿ ಇದನ್ನ ಮಾಡಿದೆ ಒಂದು. ಇನ್ನೊಂದು ಕಾರಣ ಏನು ಅಂದ್ರೆ, ನೋಡಿ 7400 ಎಕರೆ ಜಮೀನು ಅಂತಂದ್ರೆ ಇದನ್ನ ಸ್ಪೀಡ್ ಆಗಿ ವಶಪಡಿಸ್ಕೊಳ್ಬೇಕಾಗಿದೆ. ಅಂದ್ರೆ ಬಹಳ ವೇಗವಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ. ಈ ಅಧ್ಯಯನಗಳನ್ನ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಇಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ ಅಡಿಯಲ್ಲಿ ಈ ಒಂದು ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಇಲ್ಲಿ ರೈತರಿಗೆ ಹಾಗಾದ್ರೆ ಒಂದು ಕಾನೂನು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಕಾನೂನು ಬಲ ಸಿಗಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಸಿಗತ್ತೆ. ಯಾಕಂತಂದ್ರೆ ಇಲ್ಲಿ ರೈತರು ಕಾನೂನು ಹೋರಾಟಗಳನ್ನ ಮಾಡಬಹುದು. ಈ ಒಂದು ಭೂಮಿಯನ್ನು ವಶಪಡಿಸ್ಕೊಳ್ಳೋದು, ಭೂಸ್ವಾಧೀನ ಪ್ರಕ್ರಿಯೆ ಏನಿದೆಯಲ್ಲ, ಇದು ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ಮಾಡ್ತಾ ಇರುವಂತ ಕ್ರಮ ಸರಿಯಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಾನೂನೇ ತೀರ್ಮಾನ ಕೊಡುತ್ತೆ. ಯಾಕಂದ್ರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೆಲವೊಂದು ಕಾನೂನು ಅಡಚಣೆಗಳು ಬರ್ತವೆ. ಅಂದ್ರೆ ಬೇರೆ ಬೇರೆ ಕಾಯ್ದೆ ಪ್ರಕಾರ ಬೇರೆ ಬೇರೆ ರೀತಿಯಲ್ಲಿ ಬರುವಂತದ್ದು. ಇಲ್ಲಿ ಕೃಷಿ ಜಮೀನೇ ಜಾಸ್ತಿ ಆಗಿರೋದ್ರಿಂದ, ಅಥವಾ ಬಿಡದಿ ಸುತ್ತಮುತ್ತ ಕೃಷಿ ಜಮೀನು ಜಾಸ್ತಿ ಆಗಿರೋದ್ರಿಂದ ಅವರ ಮುಂದಿನ ಒಂದು ಜೀವನ ಹೇಗಿರುತ್ತೆ, ಅಥವಾ ಅವರಿಗೆ ಯಾವ ರೀತಿಯಾಗಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಒಂದು ಕಡೆಗೆ ಬಿಡದಿಯ ರೈತರು ಹೋರಾಟ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಸರ್ಕಾರ ಅಂದ್ರೆ ಬಲವಂತವಾಗಿ ಒಂದು ರೀತಿ ಯಾರ ಮಾತು ಕೇಳೋದಿಲ್ಲ, ಯಾವ ಅಧ್ಯಯನವನ್ನು ನಡೆಸಿಲ್ಲ. ನೋಡಿ ಅಲ್ಲಿ ಎಷ್ಟು ಜನ ಕೃಷಿ ಕಾರ್ಮಿಕರಿದ್ದಾರೆ, ಎಷ್ಟೋ ಜನ ಹೈನುಗಾರಿಕೆ ಮಾಡ್ತಾ ಇರುವಂತವ್ರು, ಅಂದ್ರೆ ಕುರಿ ಕೋಳಿ ಸಾಕಣೆ ಮಾಡ್ತಾ ಇರುವಂತದ್ದು, ತೋಟಗಳನ್ನು ಮಾಡ್ಕೊಂಡು ಅದರಿಂದ ಜೀವನ ಮಾಡ್ತಾ ಇರುವಂತವ್ರು, ಆಮೇಲೆ ಭೂಮಿ ಇಲ್ಲದೆ ಇದ್ದಂಥವ್ರು ಕೂಡ ಇಂತಹ ಭೂಮಿಯಲ್ಲಿ ಕೃಷಿ ಕಾರ್ಮಿಕರಾಗಿ ಹೋಗುವಂಥವ್ರು, ಅವರ ಜೀವನವನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಕೇವಲ ಭೂಮಿ ಇದ್ದವರು ಭೂಮಿ ಹೋಗುತ್ತೆ ಅಂತ ಮಾತ್ರ ಅಲ್ಲ, ಅದು ಒಂದು ಕಡೆ. ಆದ್ರೆ ಭೂಮಿ ಇಲ್ಲದೆ ಇದ್ದಂಥವ್ರು ಕೃಷಿ ಜಮೀನುಗಳಲ್ಲಿ ಕೆಲಸಕ್ಕೆ ಹೋಗುವಂತ ಕೃಷಿ ಕಾರ್ಮಿಕರ ಬಗ್ಗೆ ಕೂಡ ಬಹಳ ದೊಡ್ಡ ಮಟ್ಟದ ಜನ ಇರ್ತಾರೆ, ಅವ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಆದ್ರೆ ಸರ್ಕಾರ ಈ ಯಾವ ಆಲೋಚನೆಯೂ ಮಾಡದೆ, ಯಾವ ಅಧ್ಯಯನವನ್ನು ನಡೆಸದೆ ಸಡನ್ ಆಗಿ ಇಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದೆ. ಒಂದು ನಾನು ಹೇಳ್ತಾ ಇರೋದು, ಕೇವಲ ಬಿಡದಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರಿ? ಇವತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಎಷ್ಟೋ ಹಳ್ಳಿಗಳು ಇವತ್ತು ಕೂಡ
ಯಾವ ಮೂಲಭೂತ ಸೌಕರ್ಯಗಳು ಇಲ್ಲದೆ ನಲುಗ್ತಾ ಇವೆ ಅಂಥ ಕಡೆ ಯಾಕೆ ನೋಡಬಾರ್ದು? ಯಾಕೆ ಸರ್ಕಾರ ನೋಡ್ತಾ ಇಲ್ಲ? ಬರೀ ಬಿಡದಿ ಮಾತ್ರ ಯಾಕೆ? ಬೆಂಗಳೂರು ಸುತ್ತಮುತ್ತ ಇಷ್ಟು ಮಾತ್ರ ಅಲ್ಲ, ಯಾಕೆ ನಿರುದ್ಯೋಗನ ನಿರ್ಮೂಲನೆ ಮಾಡಬೇಕು ಅಥವಾ ನಾವು ಕೆಲಸವನ್ನ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಸರ್ಕಾರ ಈಗಾಗಲೇ ಹೇಳಿದೆ. ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನ ಹೇಳಿದ್ದಾರೆ. ಆದರೆ ಈ ಟೌನ್ ಅನ್ನ ದೊಡ್ಡದು ಮಾಡಿ, ಟೌನ್ಶಿಪ್ ಮಾಡಿ ಇಲ್ಲಿ ಉದ್ಯೋಗವನ್ನು ಒದಗಿಸೋದಕ್ಕಿಂತ ಯುವಕರು ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿಯಲ್ಲಿದ್ದಾರೋ ಅವರಿಗೆ ಅಲ್ಲೇ ಉದ್ಯೋಗ ಅವಕಾಶವನ್ನ ಮಾಡಿಕೊಟ್ರೆ ಬಹಳಷ್ಟು ಉಪಕಾರ ಆಗುತ್ತೆ. ಮತ್ತೆ ಅಲ್ಲಿಯ ಅವರ ಕುಟುಂಬದ ಜೊತೆಗಿದ್ದು ಉದ್ಯೋಗ ಮಾಡೋದಕ್ಕೂ ಕೂಡ ಅವಕಾಶ ಒದಗಿಸಿಕೊಟ್ಟಂಗಾಗುತ್ತೆ. ಸರ್ಕಾರ ಈ ನಿಟ್ಟಿನಲ್ಲೂ ಕೂಡ ಆಲೋಚನೆಯನ್ನ ಮಾಡಬೇಕಾಗಿದೆ. ನೋಡೋಣ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ. ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ, ಒಂದ್ ಕಡೆ ಪ್ರತಿಭಟನೆ ಆಗ್ತಾ ಇದೆ. ನೋಡೋಣ ಮುಂದೆ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.